सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜನವರಿ 2026ರ ಮೊದಲ ತಿಂಗಳು ಕ್ಯಾಲೆಂಡರ್ನ ಬದಲಾವಣೆಯ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಗಾಗಿ ಎಲ್ಲರಿಗೂ ಕೂಡ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷ. ನಮಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಗೆ ಹೊಸ ವರ್ಷ ಆಗಿರುತ್ತೆ. ಆದ್ರೆ ಕ್ಯಾಲೆಂಡರ್ ನಲ್ಲಿ ಬದಲಾವಣೆ ಆಗುತ್ತಲ್ವಾ, ನಮ್ಮ ಬದುಕಿನಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗ್ಲಿ ಅಂತ ಹೇಳಿ ಇದು ಕೂಡ ಒಂದು ಹೊಸ ವರ್ಷ ಅಂತಾನೆ ನಾವು ಕನ್ಸಿಡರ್ ಮಾಡೋದಾದ್ರೆ, ಈ ಒಂದು ಜನವರಿ ಮೊದಲನೇ ತಿಂಗಳು ಹೇಗಿದೆ, ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತರ ಒಂದು ಫಲಗಳನ್ನ ಕೊಡ್ತಾ ಇದ್ದಾರೆ ಗ್ರಹಗಳು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ, ಈ 2026ರ ಜನವರಿ ತಿಂಗಳಿನಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ತರಗತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ. ಹಾಗೆ ಈ ಜನವರಿ ತಿಂಗಳ ವಿಶೇಷ ಏನಪ್ಪಾ ಅಂತಂದ್ರೆ, 4 ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಜನವರಿ ತಿಂಗಳಲ್ಲಿ. ಸಹಜವಾಗಿ ಪ್ರತಿ ತಿಂಗಳು ಕೆಲವೊಂದು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಸಹಜನೇ. ಆದ್ರೆ ಈ ಜನವರಿ ತಿಂಗಳಲ್ಲಿ 4 ಗ್ರಹಗಳು ಒಂದೇ ಟೈಮ್ ಅಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾ ಇದ್ದಾರೆ. ನೋಡಿ, ಜನವರಿ 13ನೇ ತಾರೀಕಿಗೆ ಶುಕ್ರ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. 14ನೇ ತಾರೀಕಿಗೆ ರವಿ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗೆ 16ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಕುಜಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ, 17ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ 4 ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ, ಅದು ಮಕರ ರಾಶಿಯವರ ಮೇಲೆ ಅಂತಲ್ಲ, ಇತರ ಎಲ್ಲಾ ರಾಶಿಗಳ ಮೇಲೂ ಕೂಡ ಒಂದು ಬೇರೆ ತರದ ಪ್ರಭಾವವನ್ನೇ ಉಂಟು ಮಾಡುತ್ತೆ. ಯಾಕಂದ್ರೆ ಹೋಗ್ತಾ ಇರುವಂತ ಎಲ್ಲಾ ಗ್ರಹಗಳು ಮಿತ್ರರೇ ಅಲ್ಲ, ಅವರಲ್ಲಿ ಶತ್ರುಗಳು ಇರುತ್ತಾರೆ. ಶತ್ರುತ್ವ ಇರುವಂತ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಅದನ್ನ ಗ್ರಹ ಯುದ್ಧ ಅಂತ ಕೂಡ ಕರಿತೀವಿ. ನೋಡೋಣ ಈ ಒಂದು ವಿಶೇಷ ಬದಲಾವಣೆ ಯಾವ ಯಾವ ರಾಶಿಯವರಿಗೆ ಶುಭ, ಯಾವ ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಈ 2026ರ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯ 12 ರಾಶಿಗಳಿಗೆ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಹಾಗೆ ನಮ್ಮ ವಿಡಿಯೋ, ನಮ್ಮ ಚಾನೆಲ್ ನಲ್ಲಿ ಬರ್ತಕ್ಕಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಲುಪಲಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ. ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಉತ್ತರವನ್ನ ನೀಡುವ ಪ್ರಯತ್ನವನ್ನ ಮಾಡ್ತೀನಿ. ಹಾಗಿದ್ರೆ ಈ ಒಂದು 2026ರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ಈ ತಿಂಗಳಲ್ಲಿ 2ನೇ ಮನೆಯಲ್ಲಿ ಸ್ಥಿತರಾಗಿರ್ತಾರೆ. 15ನೇ ತಾರೀಕುವರೆಗೂ 2ನೇ ಮನೇಲಿ ಇರ್ತಾನೆ. ಅದಾದ್ಮೇಲೆ ತೃತೀಯ ಭಾವಕ್ಕೆ ಹೋಗ್ತಾರೆ. ಬಟ್ 2 ಭಾವಗಳಲ್ಲಿ ಮಂಗಳ ಗ್ರಹ ಶುಭ ಫಲವನ್ನೇ ಕೊಡೋದು. ಯಾಕಂದ್ರೆ ಮಂಗಳ ನಿಮ್ಮ ರಾಶ್ಯಾಧಿಪತಿಯಾಗಿ ಫಸ್ಟ್ ಎಲ್ಲಿರ್ತಾರೆ, ಧನಸ್ಸು ರಾಶಿನಲ್ಲಿ. ಧನಸ್ಸು ಅನ್ನೋದು ಗುರುವಿನ ಮನೆ, ಹಾಗೆ ಕುಜನಿಗೆ ಮಿತ್ರ. ಗುರು, ಮಂಗಳ, ಸೂರ್ಯ, ಚಂದ್ರ ಇವರೆಲ್ಲರೂ ಮಿತ್ರರು. ಇವರುಗಳು ಯಾರ್ಯಾರ ಮನೆಯಲ್ಲಿ ಇವ್ರು ಯಾರಾದ್ರೂ ಇದ್ರೂನು ಅದು ಶುಭ ಫಲನೇ, ಮಿತ್ರ ಕ್ಷೇತ್ರ ಆಗುತ್ತೆ. ಅದೇ ಶನಿ, ಶುಕ್ರ ಇವರುಗಳ ಮನೆಯಲ್ಲಿ ಏನಾದ್ರು ಇದ್ದಾಗ ಅಶುಭ ಫಲ ಕೊಡ್ತಾರೆ. ಈಗ ಕುಜಗ್ರಹ ಇರೋದು ಧನಸ್ಸುನಲ್ಲಿ, ಹಾಗೆ ಧನಸ್ಸು ರಾಶ್ಯಾಧಿಪತಿಯಾದಂತಹ ಗುರುವಿನ ದೃಷ್ಟಿಯನ್ನು ಕೂಡ ನೋಡ್ತಾ ಇರ್ತಾರೆ. ಹಾಗೆ ಧನಸ್ಸಿನಲ್ಲಿ ದಶಮಾಧಿಪತಿಯಾದಂತಹ ರವಿ ಕೂಡ ಸ್ಥಿತನಾಗಿರೋದ್ರಿಂದ ಈ ತಿಂಗಳಲ್ಲಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸಕ್ಸಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಶ್ಯಾಧಿಪತಿ 2ನೇ ಮನೆ ನೋಡಿ, ವಾಕ್ಸ್ಥಾನ, ತುಂಬಾ ಇಂಪಾರ್ಟೆಂಟ್ ವಿಚಾರಗಳು. ಅಂದ್ರೆ ನೀವು ಮಾತಾಡ್ಲಿಲ್ಲ ಅಂದ್ರೆ ಆ ಕೆಲಸಗಳು ಬಗೆಹರಿಯೋದೇ ಇಲ್ಲ, ಅಂತಹ ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದು, ಒಪ್ಪಂದಗಳನ್ನ ಮಾಡಿಕೊಳ್ಳುವಂಥದ್ದು, ಅಥವಾ
ಆಸ್ತಿ ವಿಚಾರದ ವಿವಾದಗಳನ್ನ ಮಾತನಾಡಿ ಸರಿ ಮಾಡ್ಕೊಳ್ಳುವಂಥದ್ದು ಅಥವಾ ವಾದ ಮಾಡಿ ಸರಿ ಮಾಡ್ಕೊಳ್ಳುವಂಥದ್ದು, ಯಾವುದೋ ಒಂದು ವಿಚಾರದಲ್ಲಿ ನೀವು ಆಡುವ ಮಾತುಗಳಿಂದ ನಿಮಗೆ ತುಂಬಾ ಲಾಭ ಇದೆ ಈ ತಿಂಗಳಲ್ಲಿ. ಅಂದ್ರೆ ನೋಡಿ, ದಶಮಾಧಿಪತಿ ವಾಕ್ಸ್ಥಾನದಲ್ಲಿ ಅಂದ್ರೆ ಮಾತಿನಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗತ್ತೆ. ಮಾತಾಡುವ ಸಂದರ್ಭದಲ್ಲಿ ಮಾತಾಡ್ಬೇಕಾಗತ್ತೆ. ಈಗ ಆಸ್ತಿ ವಿಚಾರದ ವಿವಾದಗಳಿರ್ಬೋದು, ಅಥವಾ ಏನೋ ಒಂದು ತೊಂದರೆಗಳಿರ್ಬೋದು, ಅಥವಾ ಏನೋ ಕುಟುಂಬದಲ್ಲಿ ಮನಸ್ತಾಪಗಳಿರ್ಬೋದು, ಇದನ್ನ ಮಾತಾಡಿ ಬಗೆಹರಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಹಾಗೆ 2ನೇ ಮನೆಯಲ್ಲಿರ್ತಕ್ಕಂತಹ ಕುಜನಿಂದಾಗಿ ನಿಮಗೆ ಹಣಕಾಸಿನ ಅನುಕೂಲ ಕೂಡ ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳನ್ನೇ ನಂಬಿ ಬದುಕ್ತಾ ಇರೋರು, ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಉತ್ತಮ ಲಾಭ. ನೋಡಿ, 2ನೇ ಮನೆಯಲ್ಲಿ ಶುಕ್ರ ಕೂಡ ಇರ್ತಾರೆ, ಸಪ್ತಮಾಧಿಪತಿ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನಿಮಗೆ ಲಾಭಾಧಿಪತಿ ಬುಧ ಗ್ರಹ, ಅವನು 2ನೇ ಮನೆಯಲ್ಲಿದ್ದಾನೆ. ಬುಧ ಅಂದ್ರೆ ಮಾತಿಗೆ ಕಾರಕ. ಇಲ್ಲಿ ಬುಧನು 2ನೇ ಮನೆಯಲ್ಲಿದ್ದಾನೆ, ಕುಜಾನು 2ನೇ ಮನೆಯಲ್ಲಿದ್ದಾನೆ. ಮಾತನಾಡುವಂತಹ ಸಾಮರ್ಥ್ಯವನ್ನ ಮಂಗಳ ಗ್ರಹ ಕೊಟ್ರೆ, ಮಾತನಾಡುವಂತಹ ವಿಧಾನ, ಹೇಗ್ ಮಾತಾಡ್ಬೇಕು ಅನ್ನುವಂತಹ ಒಂದು ತಿಳುವಳಿಕೆಯನ್ನ ನಿಮ್ಗೆ ಬುಧ ಗ್ರಹ ಕೊಡ್ತಾನೆ. ಹಾಗಾಗಿ ಚೆನ್ನಾಗಿದೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ತುಂಬಾ ಅಭಿವೃದ್ಧಿ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಲಾಭ ಚೆನ್ನಾಗಿದೆ. ಹಾಗೆ ನಿಮ್ಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿತ್ತು ಅಂತಂದ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲಾ ರೀತಿಯಲ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಶುಕ್ರ ಗ್ರಹ ಏನ್ ಮಾಡ್ತಾನೆ, 13ನೇ ತಾರೀಕಿಗೆ ಮಕರ ರಾಶಿಗೆ ಹೋಗ್ತಾನೆ. ಮಕರ ರಾಶಿಗೆ ಹೋದ್ಮೇಲೆ ಸ್ವಲ್ಪ ಸ್ನೇಹಿತರಿಗೋಸ್ಕರ ಅಥವಾ ಬಂಧುಗಳಿಗೋಸ್ಕರ ಖರ್ಚುಗಳು ಸ್ಟಾರ್ಟ್ ಆಗುತ್ತೆ 13ನೇ ತಾರೀಕಿನ ನಂತರ. ಯಾರೋ ಅಚಾನಕ್ ಆಗಿ ಆಕಸ್ಮಿಕವಾಗಿ ಬಂಧುಗಳ ಆಗಮನ ಆಗುವಂಥದ್ದು, ಅಥವಾ ನೀವೇ ಕೆಲವರ ಮನೆಗೆ ಹೋಗ್ಬೇಕಾದಂಥದ್ದು, ಒಂದಷ್ಟು ಖರ್ಚುಗಳು ಆಗತ್ತೆ. ನಿಮ್ಮ ಬಂಧುಗಳಿಗೋಸ್ಕರ ಅಥವಾ ಸ್ನೇಹಿತರಿಗೋಸ್ಕರ ಖರ್ಚುಗಳು ಆಗತ್ತೆ. ಇನ್ನು ರವಿಗ್ರಹ 14ನೇ ತಾರೀಕಿಗೆ ಮಕರ ರಾಶಿಗೆ ಪ್ರವೇಶ ಆಗುತ್ತೆ. 14ನೇ ತಾರೀಕಿಗೆ ಮಕರ ರಾಶಿಗೆ ಪ್ರವೇಶ ಆದ್ಮೇಲೆ ಮಕರ ರಾಶಿ ಅನ್ನೋದು ನಿಮಗೆ ತೃತೀಯ ಭಾವ, ಅಂದ್ರೆ ಶನಿಯ ಮನೆ. ಶನಿಯ ಮನೆಯಲ್ಲಿ ರವಿ ಹೋದಾಗ ಏನಾಗತ್ತೆ ಅಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಕೆಲವ್ರ ಬಗ್ಗೆ ಕೋಪ, ಸಿಟ್ಟು, ಅಸಹನೆ ಹೆಚ್ಚಾಗತ್ತೆ. ಅಂದ್ರೆ ನೀವು ಏನೋ ಒಂದು ಸಹಾಯ ಮಾಡ್ತೀರಾ ಅವರಿಗೆ ಒಳ್ಳೇದಾಗ್ಲಿ ಅಂತ, ಆದ್ರೆ ಅದಕ್ಕೆ ಅವ್ರ ಹತ್ರ ಯಾವುದೇ ರೀತಿಯ ಒಂದು ಗ್ರಾಟಿಟ್ಯೂಡ್ ಇಲ್ಲದೆ ಇರೋದು, ನಿಮ್ಮ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲದೆ ಇರೋಂಥದ್ದು, ಈ ತರದ್ದೆಲ್ಲ ಗೊತ್ತಾದಾಗ, ಅಥವಾ ನೀವು ಒಳ್ಳೇದೇ ಮಾಡಿದ್ರು ಕೂಡ ಅವ್ರು ನಿಮ್ಗೆ ಏನೋ ಕೆಟ್ಟದ್ದನ್ನೇ ಬಯಸ್ತಾ ಇದ್ದಾರೆ, ಈ ತರದ್ದೆಲ್ಲ ವಿಚಾರಗಳು ಗೊತ್ತಾದಾಗ ಸ್ವಲ್ಪ ಅವ್ರ ಮೇಲೆ ಕೋಪ, ಸಿಟ್ಟು, ಅಸಹನೆ ಇದೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ತುಂಬಾ ಗ್ರಹಗಳು ತೃತೀಯ ಭಾವಕ್ಕೆ ಹೋಗ್ತಾರೆ. ತೃತೀಯ ಭಾವ ಅನ್ನೋದು ನಮ್ಮ ಒಳ ಮನಸ್ಸು, ಸುಪ್ತ ಮನಸ್ಸು. ಮೇಲ್ನೋಟಕ್ಕೆ ನಾವ್ ಯಾರ ಜೊತೆ ಎಷ್ಟೇ ಚೆನ್ನಾಗಿದ್ರು ಕೂಡ ಕೆಲವ್ರು ಏನ್ ಮಾಡ್ತಾರಂದ್ರೆ, ಅವರು ಈ ಹಿಂದೆ ಏನೇನು ನಿಮಗೆ ಬೈದಿರ್ತೀರಾ, ಅವರು ಏನೇನ್ ಬೈದಿರ್ತಾರೆ, ಅಥವಾ ಏನೇನು ಅವಮಾನಗಳು ಮಾಡಿರ್ತಾರೆ, ಅಥವಾ ಏನು ನಿಮಗೆ ಅನ್ಯಾಯಗಳನ್ನ ಮಾಡಿರ್ತಾರೆ, ಅದನ್ನ ಕೆಲವರು ಮರೆಯೋದಿಲ್ಲ. ಮರೆಯೋಕ್ಕಾಗಲ್ಲ ಕೆಲವ್ರ ಕೈಲಿ. ತುಂಬಾ ನೋವು ಅನುಭವಿಸಿದ್ರೆ ಅವರಿಂದ ಮರೆಯೋಕ್ಕಾಗಲ್ಲ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮಗೆ ಆತರ ಅವರು ನಿಮಗೆ ನೋವು ಕೊಟ್ಟಿದ್ದಾರೆ ಅಂದ್ರೆ ನೀವು ಮರೀಲಿಲ್ಲ ಅಂದ್ಮೇಲೆ ನೀವು ಅವ್ರ ಹತ್ರ ಚೆನ್ನಾಗ್ ಆಗ್ಬಾರ್ದು. ಇದು ತಪ್ಪಾಗುತ್ತೆ. ನೀವು ಚೆನ್ನಾಗ್ ಆಗಿದ್ದೀರಾ, ಮತ್ತೆ ಅವ್ರನ್ನ ಕ್ಷಮಿಸಿದೀರಾ ಅಂತಂದಾಗ ಮನಸ್ಪೂರ್ವಕವಾಗಿ ಕ್ಷಮಿಸ್ಬಿಡ್ಬೇಕು. ನೀವು ಮನಸ್ಸಿನಲ್ಲೇ ಇಟ್ಕೊಂಡ್ರೆ ಯಾವುದೇ ಒಂದು ಕೋಪ ಆಗ್ಲಿ, ದ್ವೇಷ ಆಗ್ಲಿ, ಏನೇ ಒಂದು ಭಾವನೆ, ಅತಿಯಾದ ವ್ಯಾಮೋಹ ಆಗ್ಲಿ, ಇದನ್ನ ನಾವ್ ಎಷ್ಟು ಮನಸ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತೀವೋ ಭವಿಷ್ಯದಲ್ಲಿ ಅದೇ ನಮಗೆ ದುಃಖವನ್ನ ಕೊಡುತ್ತೆ. ಯಾರ ಬಗ್ಗೆನೂ ಅಷ್ಟೇ ಅತಿಯಾದ ಅಭಿಮಾನ, ಅತಿಯಾದ ಪ್ರೀತಿ ಯಾವುದು ಅತಿಯಾಗಬಾರ್ದು. ಮಿತಿಯಲ್ಲಿದ್ದರೆ ಎಲ್ಲದೂ ಉತ್ತಮ. ಕೋಪ ಬರೋದು ಸಹಜ, ಮಿತಿಯಲ್ಲಿರ್ಬೇಕು. ಅದೇ ಕೋಪದಿಂದ ತುಂಬಾ ಕೋಪ ಮಾಡ್ಕೊಂಡು ಏನಾದ್ರೂ ಮಾಡಿದಾಗ ಅದರ ಪರಿಣಾಮವನ್ನ ನಾವು ಎದುರಿಸ್ಬೇಕಾಗತ್ತೆ, ಎದುರುಗಡೆ ಇರೋರು ಕೂಡ ಎದುರಿಸ್ಬೇಕಾಗತ್ತೆ. ಹಾಗೆ ದ್ವೇಷ ಇದು ಒಂದು ಹಂತದವರೆಗೂ ಓಕೆ, ಆಮೇಲೆ ಅದನ್ನೆಲ್ಲ ಮರ್ತು ಬಿಡೋದು ಒಳ್ಳೇದು. ಇಲ್ಲಿ ಈ ತರ ಒಂದು 13ನೇ ತಾರೀಕು ಮೇಲೆ ಎಲ್ಲಾ ಗ್ರಹಗಳು 3ನೇ ಮನೆಗೆ ಹೋಗ್ತಾ ಇದಾರೆ. ಮಂಗಳ ಹೋಗ್ತಾ ಇದೆ ನೋಡಿ, 16ನೇ ತಾರೀಕಿಗೆ ಮಂಗಳ ತೃತೀಯ ಭಾವಕ್ಕೆ, 17ನೇ ತಾರೀಕು ಬುಧ ತೃತೀಯ ಭಾವಕ್ಕೆ ಹೋಗ್ತಾರೆ. ಹಾಗೆ 14ನೇ ತಾರೀಕಿಗೆ ರವಿ, 13ನೇ ತಾರೀಕಿಗೆ ಶುಕ್ರ. ಒಟ್ನಲ್ಲಿ 17ನೇ ತಾರೀಕು ಅಷ್ಟೊತ್ತಿಗೆ 4 ಗ್ರಹಗಳು 3ನೇ ಮನೇಲಿ ಇರ್ತಾರೆ. ಬಹುಶಃ 1 ತಿಂಗಳವರೆಗೂ ಅಲ್ಲೇ ಇರ್ತಾರೆ. ನಿಮ್ಗೆ ಅದಕ್ಕೆ 15ನೇ ತಾರೀಕು ಮೇಲೆ ನಿಮ್ಮ ಮನಸ್ಸಿನಲ್ಲಿ 108 ಯೋಚನೆಗಳು, ಕೆಲವರ ಬಗ್ಗೆ ಅಸಮಾಧಾನ, ಕೆಲವರ ಬಗ್ಗೆ ಅಸಹನೆ. ಅಂದ್ರೆ ನೀವು ಹೆಲ್ಪ್ ಮಾಡಿರ್ತೀರಲ್ವಾ, ಅದನ್ನೇ ನೆನ್ಸ್ಕೊಂಡು ನೀವು ಬೇಜಾರ್ ಮಾಡ್ಕೊಳ್ತಿರ್ತೀರ. ನಾನು ಇಷ್ಟೊಂದು ಹೆಲ್ಪ್ ಮಾಡಿದೆ, ಬಟ್ ನನಗೆ ಏನ್ ಸಿಕ್ತು. ಇದು ತುಂಬಾ ಜನಕ್ಕೆ ಇದೆ ಕಂಪ್ಲೇಂಟ್. ತುಂಬಾ ಜನರ ಕಂಪ್ಲೇಂಟ್ ಇದು. ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ, ಅವ್ರು ನನಗೆ ಏನು ಸಹಾಯ ಮಾಡಲಿಲ್ಲ, ಅಥವಾ ನನಗೆ ಮೋಸ ಮಾಡಿದ್ರು. ಯಾವತ್ತೂ ಅಷ್ಟೇ, ನೀವು ಒಬ್ರಿಗೆ ಸಹಾಯ ಮಾಡಿ ಅದರಿಂದ ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ
ಅದು ಸಹಾಯನೇ ಅಲ್ಲ. ನೀವು ಸಹಾಯ ಮಾಡ್ಬಿಡಿ, ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಅಂದ್ರೆ ರಿಟರ್ನ್ ಅವ್ರು ಸಹಾಯ ಮಾಡ್ಬೇಕು ಅಂತಾನು ಕೇಳ್ಬೇಡಿ, ನಿಮ್ಮ ಸಹಾಯಕ್ಕೆ ಅವರು ಋಣಿಯಾಗಿರ್ಬೇಕು ಅಂತಾನು ನೀವು ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಆವಾಗಲೇ ನಿಮ್ಮ ತ್ಯಾಗ, ನಿಮ್ಮ ಸಹಾಯಕ್ಕೆ ಒಂದು ಬೆಲೆ ಬರುವಂತದ್ದು. ತುಂಬಾ ಮನಸ್ಸಿನಲ್ಲಿ ಈ ತರ ಯೋಚನೆಗಳು, ಗೊಂದಲಗಳಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ಏನಾದ್ರೂ BP ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಯಾಕೆಂದ್ರೆ ಪೂಜಾರವಿ ಒಂದೇ ಮನೆಗೆ ಸೇರಿದಾಗ ಅಂದ್ರೆ BP ವೇರಿಯೇಷನ್ ಜಾಸ್ತಿ ಮಾಡ್ಬಿಡ್ತಾನೆ. ಶನಿ ಮನೇಲಿ ಇರ್ತಾನಲ್ಲ ಸೂರ್ಯ ಗ್ರಹ, ಅಲ್ಲಿ ಸೂರ್ಯ ಪೀಡಿತನಾಗ್ತಾನೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಆದ್ರೆ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಕೆಲಸಗಳು ಚೆನ್ನಾಗಾಗತ್ತೆ, ತುಂಬಾ ವೇಗವಾಗಿ ಆಗತ್ತೆ. ಅದರಿಂದ ಹಣ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋರ್ಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು. ಕುಜಗ್ರಹ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾ ಇರೋದ್ರಿಂದ ನಿಮ್ಗೆ ಅಲ್ಲಿ ಉದ್ಯೋಗದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ ಒಳ್ಳೆ ವೇದಿಕೆ ಸಿಗುತ್ತೆ, ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಸರಿಯಾಗಿ ಅದನ್ನ ಬಳಸ್ಕೊಳ್ಳಿ. ಬೇಡವಾದ ವಿಚಾರಗಳ ಕಡೆ ಗಮನ ಕೊಡೋದ್ ಬಿಟ್ಬಿಡಿ, ನಿಮ್ಮ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಿ. ದಶಮಾಧಿಪತಿ ಇಲ್ಲಿ 3ನೇ ಮನೇಲಿ ಇರ್ತಾನೆ, ಶನಿ ಮನೆಯಲ್ಲಿ. ಅಲ್ಲಿ ನೀವು ಕೆಲಸ ಮಾಡೋ ಸ್ಥಳದಲ್ಲಿಯೂ ಕೂಡ ಸ್ವಲ್ಪ ನಿಮ್ಮನ್ನ ಟಾರ್ಗೆಟ್ ಮಾಡೋದು, ನಿಮ್ಮಿಂದ ಏನಾದ್ರೂ ಮಿಸ್ಟೇಕ್ ಆಗತ್ತಾ ಅಂತ ನೋಡೋದು, ನಿಮ್ಮ ಕೆಲಸದಲ್ಲಿ ತಪ್ಪು ಹುಡುಕೋದು, ಈ ತರದ್ದೆಲ್ಲ ಕೆಲವೊಂದೆಲ್ಲ ನಡೆಯುತ್ತೆ 15ನೇ ತಾರೀಕು ಮೇಲೆ. ಅದಕ್ಕೆ ನಿಮ್ ಕೆಲಸದ ಕಡೆ ಗಮನ ಕೊಡಿ. ಏನೇನೋ ಯೋಚನೆ ಮಾಡ್ಕೊಂಡು ನಿಮ್ಮ ಕೆಲಸಗಳಲ್ಲಿ ನೀವು ಹಿಂದುಳಿಯಬೇಡಿ. ಮುಂದೆ ಅದರಿಂದ ಬೇರೆ ತರದ ಪರಿಣಾಮಗಳನ್ನ ಎದುರಿಸ್ಬೇಕಾಗತ್ತೆ. ಉದ್ಯೋಗದಲ್ಲೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ ಕೆಲ್ಸಕ್ಕೆ ಏನೂ ತೊಂದರೆ ಬರಲ್ಲ, ಏನೂ ಅಡೆತಡೆಗಳು ಬರಲ್ಲ. ನಿಮ್ಮ ಮನಸ್ಸೇ ತಡೆ. ನಿಮ್ ಮನಸ್ಸನ್ನ ಸ್ವಾಸ್ಥ್ಯವಾಗಿ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ತುಂಬಾ ಚೆನ್ನಾಗಿದೆ. ಪಂಚಮದಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಪಂಚಮಾಧಿಪತಿ ಗುರು ಗ್ರಹ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಓದುವಂತಹ ವಿಚಾರದಲ್ಲಿ ಏನೋ ಒಂಥರ ಸೋಮಾರಿತನ, ಅಥವಾ ಓದಕ್ ಆಗ್ತಾ ಇಲ್ಲ, ಅಥವಾ ಕುತ್ಕೊಂಡು ಓದ್ತೀರಾ ಬಟ್ ಏನೂ ನೆನಪಲ್ಲಿರಲ್ಲ, ಮರ್ತ ಹೋಗ್ತಾ ಇರುತ್ತೆ. ಬುಧ ಮತ್ತು ಮಂಗಳ ಒಂದೇ ಮನೆಯಲ್ಲಿರೋದ್ರಿಂದ ಮರೆವು ಜಾಸ್ತಿ ಆಗತ್ತೆ. ಪಂಚಮದಲ್ಲಿ ಶನಿ ಇರೋದ್ರಿಂದ ಸೋಮಾರಿತನ ಜಾಸ್ತಿ ಆಗತ್ತೆ. ಪಂಚಮಾಧಿಪತಿ ಗುರು ಅಷ್ಟಮದಲ್ಲಿರೋದ್ರಿಂದ ಓದುವುದರಲ್ಲಿ ಆಸಕ್ತಿ ಕೂಡ ಕಡಿಮೆ ಆಗತ್ತೆ. ವಿದ್ಯಾರ್ಥಿಗಳಿಗೂ ಪರಿಹಾರ ಮಾಡ್ಲೇಬೇಕು. ಈಗ ವೃಶ್ಚಿಕ ರಾಶಿಯವ್ರು ಹೇಗೆ ಶನಿಗೆ ಗುರುಗೆ ಪರಿಹಾರ ಮಾಡ್ಬೇಕು, ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಕೂಡ ಶನಿಗೆ ಮತ್ತು ರವಿಗೆ ಪರಿಹಾರವನ್ನ ಮಾಡ್ಲೇಬೇಕು. ಯಾಕಂದ್ರೆ ಪಂಚಮ ಶನಿಯ ಪ್ರಭಾವ ಅಲ್ವಾ, ಗುರುಬಲ ಕೂಡ ಇಲ್ವಲ್ಲ. ಹಾಗಾಗಿ ತೃತೀಯ ಭಾವಾಧಿಪತಿ ಶುಕ್ರನು ಸಪ್ತಮಾಧಿಪತಿ ಶುಕ್ರನು ತೃತೀಯ ಭಾವದಲ್ಲಿರ್ತಾನೆ. ಅವನ ಜೊತೆನಲ್ಲಿ ಕುಜ ಮತ್ತು ರವಿ. ಅಂದ್ರೆ ಸಪ್ತಮ ಅಂದ್ರೆ ಸಂಗಾತಿ. ಈ ಸಂಗಾತಿ ಭಾವಾಧಿಪತಿ ಜೊತೆ ಶತ್ರು ಗ್ರಹಗಳು 2 ಗ್ರಹಗಳು ಕೂತ್ಕೊಂಡಿರ್ತಾರೆ. ಹಾಗಾಗಿ ಯಾರಿಗೆಲ್ಲ ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಇದೆ, ಮನಸ್ತಾಪಗಳು, ಜಗಳಗಳಿದೆ, ದೂರ ಆಗಿದ್ದೀರಾ ಅಂಥವರ ಜೀವನದಲ್ಲಿ ಮತ್ತಷ್ಟು ಗೊಂದಲಗಳು, ಮತ್ತಷ್ಟು ಜಗಳ, ಮನಸ್ತಾಪಗಳು, ವಾದಗಳು ಇವೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ನಿಮ್ ಕಡೆಯಿಂದ ನೀವೇ ಸಮಾಧಾನವಾಗಿದ್ಬಿಡಿ, ಬಟ್ ನಿಮಗೆ ಆಗಲ್ಲ. ಯಾಕೆಂದ್ರೆ ಇಲ್ಲಿ ನಿಮ್ ರಾಶ್ಯಾಧಿಪತಿ ಕುಜಗ್ರಹ ಯಾವಾಗ 16ನೇ ತಾರೀಕಿಗೆ ಮಕರ ರಾಶಿಗೆ ಹೋಗ್ತಾನೋ ನಿಮ್ಗೆ ಕೋಪ, ಸಿಟ್ಟು ಎಲ್ಲ ಜಾಸ್ತಿ ಆಗುತ್ತೆ. ನೀವು ಕಂಟ್ರೋಲ್ ಮಾಡ್ಕೊಂಡ್ರು ನಿಮ್ಗೆ ವಿಪರೀತ ಕೋಪ ಬಂದ್ಬಿಡತ್ತೆ. ಕುಜಗ್ರಹ ಕೋಪ ಬರೋದಕ್ಕೆ ಕಾರಕ, ಆತುರ, ಸಡನ್ ಆಗಿ ಕೋಪ ಮಾಡ್ಕೊಳ್ಳೋದು. ಬಟ್ ರವಿ ಗ್ರಹ ಅದನ್ನ ಇನ್ನೂ ಜಾಸ್ತಿ ಮಾಡ್ಬಿಡ್ತಾನೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಿ. ಕುಟುಂಬದ ವಿಚಾರ ಅಂತ ಬಂದಾಗ ನೀವು ಕೋಪನೇ ಮಾಡ್ಕೊಳಕ್ ಹೋಗ್ಬಾರ್ದು. ನೀವು ಕೋಪ ಮಾಡ್ಕೊಂಡ್ರೆ ಅಲ್ಲಿ ಕುಟುಂಬದಲ್ಲಿ ಸಂತೋಷ ಹೊರಟೋಗ್ಬಿಡುತ್ತೆ, ಅಶಾಂತಿ ಉಂಟಾಗ್ಬಿಡುತ್ತೆ. ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟು ಒಳ್ಳೇದು. ಆಲ್ರೆಡಿ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ ನೀವು ತುಂಬಾ ಸಮಾಧಾನವಾಗಿರ್ಬೇಕಾಗುತ್ತೆ. ಅದಕ್ಕೆ ನೀವು ಗುರುವಿಗೆ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಕುಜ ನಿಮ್ ರಾಶಿಯಾಧಿಪತಿ ಅಂದ್ಬಿಟ್ಟು ನೀವು ಕುಜನಿಗೆ ಪರಿಹಾರ ಮಾಡಿದ್ರೆ ಅವನು ಆಲ್ರೆಡಿ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ. ಇನ್ನ ಓವರ್ ಸ್ಮಾರ್ಟ್ ಆಗ್ಬಿಟ್ರೆ ನಿಮ್ಗೆ ಕುಜನ ಪ್ರಭಾವ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲಾ ಗ್ರಹಗಳು ಒಳ್ಳೆಯವರೇ, ಎಲ್ಲಾ ಗ್ರಹಗಳು ಕೆಟ್ಟವ್ರೆ. ಹಂಗ್ ನೋಡ್ಕೊಂಡ್ರೆ ಎಲ್ಲಾ ಗ್ರಹಗಳ ಒಂದು ಒಂದು ಬ್ಲೆಸ್ಸಿಂಗ್ಸ್ ಕೂಡ ನಮ್ಗೆ ಬೇಕಾಗತ್ತೆ. ಈ ಗ್ರಹ ಒಳ್ಳೆಯವನು, ಆ ಗ್ರಹ ಒಳ್ಳೆಯವನು ಅಂತ ಏನಿಲ್ಲ. ಒಳ್ಳೆಯವರಾದ್ರೆ ಎಲ್ರು ಒಳ್ಳೆಯವ್ರೆ, ಕೆಟ್ಟವರಾದ್ರೆ ಶುಭ ಗ್ರಹಗಳು ಕೆಟ್ಟವರಾಗ್ಬಿಡ್ತಾರೆ. ನೋಡಿ, ಕುಜಗ್ರಹ ತುಂಬಾ ಸ್ಟ್ರಾಂಗ್ ಆದ್ರೆ ಕೋಪ ಜಾಸ್ತಿ ಆಗತ್ತೆ, ಆತರ ಜಾಸ್ತಿ ಆಗತ್ತೆ. ಅದೇ ರೀತಿ ಕುಜಗ್ರಹ ಚೆನ್ನಾಗಿದ್ರೆ ಧೈರ್ಯ ಜಾಸ್ತಿ. ಧೈರ್ಯಕ್ಕೂ ಭಂಡ ಧೈರ್ಯಕ್ಕೂ ವ್ಯತ್ಯಾಸ ಇದೆ ಅಲ್ವಾ, ಕೋಪಕ್ಕೂ ಅತಿ ಕೋಪಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಯಾವುದು ಜಾಸ್ತಿ ಆಗ್ಬಾರ್ದು. ಇವಾಗ ಏನ್ ಮಾಡ್ಬೇಕು, ಇವಾಗ ನಿಮ್ಗೆ ಕೋಪ ಬರುತ್ತೆ, ಆ ಟೈಮ್ಗೆ ನಿಮ್ಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ನೀವು ಗುರುಗೆ ಪರಿಹಾರ ಮಾಡ್ಬೇಕು. ಯಾಕಂದ್ರೆ ಗುರು ತಾಳ್ಮೆಯನ್ನ ಕೊಡ್ತಾನೆ, ಜೊತೆಗೆ ಸಕಾಲದಲ್ಲಿ ತಿಳುವಳಿಕೆ. ನಾನು ಇವಾಗ ಮಾತಾಡಿದ್ರೆ ನನಗೆ ಏನೋ ಪ್ರಾಬ್ಲಮ್ ಆಗತ್ತೆ, ಈಗ ಮಾತಾಡೋದು ಬೇಡ, ಮುಂದೆ ಮಾತಾಡೋಣ, ಈ ತರ ಕೆಲವೊಂದು ತಿಳುವಳಿಕೆ ಕೊಡ್ತಾನೆ. ಅದಕ್ಕೆ ವೃಶ್ಚಿಕ ರಾಶಿಯವ್ರು ಏನ್ ಮಾಡ್ಬೇಕು ಅಂತಂದ್ರೆ ಶನಿ ಪರಿಹಾರಾರ್ಥವಾಗಿ ಪ್ರತಿ ಶನಿವಾರ ಎಳ್ಳೆಣ್ಣೆ ದಾನ ಕಂಪಲ್ಸರಿ ಕೊಡಿ. ಹಾಗೆ ಪ್ರತಿ ಗುರುವಾರ ಕಡಲೆಬೇಳೆ ದಾನ ಕೊಡಿ. ಗುರು ಪಾದುಕ ಮಂತ್ರವನ್ನ ಹೇಳ್ಕೊಳ್ಳಿ.
ಇದಿಷ್ಟು ಪರಿಹಾರ ಜೊತೆಗೆ ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಂಡು ಸೂರ್ಯ ನಮಸ್ಕಾರವನ್ನ ಮಾಡಿ. ಇದೆಲ್ಲ ಪರಿಹಾರವನ್ನ ಮಾಡ್ಕೊಳ್ಳಿ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಶಾಂತಿ ವಾತಾವರಣ ಉಂಟಾಗತ್ತೆ. ಉದ್ಯೋಗದಲ್ಲಿ ಕೆಲವರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗತ್ತೆ ಅನ್ನೋದು ಬಿಟ್ರೆ, ಪ್ರಾಕ್ಟಿಕಲಿ ನಿಮ್ಮ ಒಂದು ಕೆಲಸ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಯಾವುದ್ರಲ್ಲೂ ಏನು ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ನಿಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಮತ್ತು ನಿಮ್ಮ ಆರೋಗ್ಯಕ್ಕೋಸ್ಕರ, ಅಂದ್ರೆ ಮನಸ್ಸಿನ ಆರೋಗ್ಯಕ್ಕೋಸ್ಕರ ನೀವು ಪರಿಹಾರವನ್ನ ಮಾಡ್ಲೇಬೇಕಾಗತ್ತೆ. ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.